ಉಪರಾಷ್ಟ್ರಪತಿ ರಾಜೀನಾಮೆ ವಿಚಾರ ಸಂಚಲನವನ್ನೇ ಸೃಷ್ಟಿಸಿದೆ. ಹಾಗಾದ್ರೆ ಮುಂದಿನ ಉಪರಾಷ್ಟ್ರಪತಿ ಯಾರಾಗ್ತಾರೆ? ಈ ಪ್ರಶ್ನೆ ಇದೀಗ ಎಲ್ಲರನ್ನ ಕಾಡ್ತಾ ಇರೋದು. ನಿತೀಶ್ ಕುಮಾರ್, ಶಶಿ ತರೂರ್ ಹೆಸರು ಮುನ್ನೆಲೆಗೆ ಬಂದಿದೆ. ರಾಜನಾಥ್ ಸಿಂಗ್ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದ್ದು, ಹರಿವಂಶ್ ನಾರಾಯಣ್ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರೋದು. ಹಾಗಾದ್ರೆ ಹರಿವಂಶ್ ನಾರಾಯಣ್ ಸಿಂಗ್ಗೆ ಒಲಿಯುತ್ತ ಉಪರಾಷ್ಟ್ರಪತಿ ಪಟ್ಟ? ಸದ್ಯ ಹರಿವಂಶ್ ನಾರಾಯಣ್ ಸಿಂಗ್ ಉಪಸಭಾಪತಿಯಾಗಿದ್ದಾರೆ. ಅದರ ಜೊತೆಗೆ ಜೆಡಿಯುನ ನಿತೀಶ್ ಕುಮಾರ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ನಿತೀಶ್ ಪರ ಹಲವು ಬಿಜೆಪಿ ನಾಯಕರು ಒಲವು ತೋರಿಸ್ತಾ ಇದ್ದು, ಬಿಹಾರದಲ್ಲಿ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದಂತಿದೆ. ಹಾಗಾದ್ರೆ ಬಿಹಾರದಲ್ಲಿ ಸಿಎಂ ಹುದ್ದೆ ಮೇಲೆ ಬಿಜೆಪಿ ಕಣ್ಣಿಟ್ಟಿದ್ಯಾ? ನಿತೀಶ್ ಕುಮಾರ್ ಪುತ್ರನನ್ನ ಡಿಸಿಎಂ ಮಾಡೋದಕ್ಕೆ ಬಿಜೆಪಿ ಚಿಂತನೆ ಮಾಡಿದ್ಯಂತೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಬೆನ್ನಲ್ಲೇ ಹಲವಾರು ಬೆಳವಣಿಗೆಗಳು ನಡೀತಾ ಇರೋದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆಯನ್ನ ಸಲ್ಲಿಸಿದರು. ಅದಾದ ಬಳಿಕ ಉಪರಾಷ್ಟ್ರಪತಿ ಪಟ್ಟ ಯಾರಿಗೆ ಒಲಿಯುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವ ಪ್ರಶ್ನೆ. ನಿತೀಶ್ ಕುಮಾರ್, ಶಶಿ ತರೂರ್ ಹೆಸರು ಮುನ್ನೆಲೆಗೆ ಬರ್ತಿದೆ. ಅದರ ಜೊತೆಗೆ ಹರಿವಂಶ ಸಿಂಗ್ ಹೆಸರು ಕೂಡ ಮುನ್ನೆಲೆಗೆ ಬರ್ತಿರೋದು. ಈಗಾಗಲೇ ಉಪಸಭಾಪತಿಯಾಗಿರುವಂತಹ ಹರಿವಂಶ್ ನಾರಾಯಣ್ ಸಿಂಗ್, ಸದ್ಯ ರಾಜನಾಥ್ ಸಿಂಗ್ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದ್ದು, 3 ಜನರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಒಂದ್ ಕಡೆ ನಿತೀಶ್ ಕುಮಾರ್, ಮತ್ತೊಂದ್ ಕಡೆ ಶಶಿ ತರೂರ್, ಅದರ ಜೊತೆಗೆ ಹರಿವಂಶ್ ನಾರಾಯಣ್ ಸಿಂಗ್. ಈ ಮೂವರಲ್ಲಿ ಉಪರಾಷ್ಟ್ರಪತಿ ಪಟ್ಟ ಯಾರಿಗೆ ಒಲಿಯುತ್ತೆ? ಬಿಹಾರ ವಿಧಾನಸಭಾ ಚುನಾವಣೆ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಅಲ್ಲಿ ಸಿಎಂ ಸ್ಥಾನಕ್ಕೆ ಬಿಜೆಪಿ ಕಣ್ಣಿಟ್ಟಿರೋದು. ನಿತೀಶ್ ಕುಮಾರ್ ಪುತ್ರನನ್ನ ಡಿಸಿಎಂ ಮಾಡೋದಕ್ಕೆ ಬಿಜೆಪಿ ಚಿಂತನೆ ನಡೆಸಿದ್ದು, ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದೆ. ಹಾಗಾಗಿ ನಿತೀಶ್ ಕುಮಾರ್ ಅವರಿಗೆ ಉಪರಾಷ್ಟ್ರಪತಿ ಪಟ್ಟವನ್ನ ಕಟ್ಟುತ್ತಾ? ಜಗದೀಪ್ ಧನ್ಕರ್ ರಾಜೀನಾಮೆ ಬೆನ್ನಲ್ಲೇ ಹಲವಾರು ಬೆಳವಣಿಗೆಗಳು. 2022ರಲ್ಲೇ ನಿತೀಶ್ ಕುಮಾರ್ ಹೆಸರು ಒಮ್ಮೆ ಮುನ್ನೆಲೆಗೆ ಬಂದಿತ್ತು. ಆಗ ನಿತೀಶ್ ಕುಮಾರ್ ನಾನು ಉಪರಾಷ್ಟ್ರಪತಿ ಆಗಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಈಗ ಮತ್ತೊಮ್ಮೆ ಅವರ ಹೆಸರು ಮುನ್ನೆಲೆಗೆ ಬರ್ತಿರೋದು. ಸಂಚಲನವನ್ನೇ ಸೃಷ್ಟಿಸಿದ ಉಪರಾಷ್ಟ್ರಪತಿ ರಾಜೀನಾಮೆ ವಿಚಾರ. ಒಂದ್ ಕಡೆ ದಕ್ಷಿಣ ಭಾರತದಲ್ಲಿ ಪ್ರಾಬಲ್ಯವನ್ನ ಸಾಧಿಸಬೇಕು ಅಂತ ಇರುವಂತಹ ಬಿಜೆಪಿ ಶಶಿ ತರೂರ್ ಅವರಿಗೆ ಏನಾದ್ರೂ ಉಪರಾಷ್ಟ್ರಪತಿ ಪಟ್ಟವನ್ನ ಕಟ್ಟುತ್ತಾ? ಈಗಾಗಲೇ ಕೇಂದ್ರ ಸರ್ಕಾರದ ಪರವಾಗಿ ಶಶಿ ತರೂರ್ ಹಲವಾರು ಬಾರಿ ಬ್ಯಾಟಿಂಗ್ ಮಾಡಿದ್ದಾರೆ, ಮೋದಿ ಅವರನ್ನ ಹೊಗಳಿದ್ದಾರೆ. ಅದರ ಬೆನ್ನಲ್ಲೇ ಅವರ ಹೆಸರು ಮುನ್ನೆಲೆಗೆ ಬರ್ತಿರೋದು. ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವರಿಗೆ ಉಪರಾಷ್ಟ್ರಪತಿ ಪಟ್ಟವನ್ನ ಕಟ್ಟುವ ಮೂಲಕ ಬಿಹಾರ ಚುನಾವಣೆ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ ಅಂತ ಹೇಳಲಾಗ್ತಿದೆ. ಮತ್ತೊಬ್ರು ಉಪಸಭಾಪತಿಯಾಗಿರುವಂತಹ ಹರಿವಂಶ್ ನಾರಾಯಣ್ ಸಿಂಗ್. ಈ ಮೂವರ ಹೆಸರು ಈಗ ಮುನ್ನೆಲೆಗೆ ಬರ್ತಿರೋದು. ಈ ಮೂವರಲ್ಲಿ ಯಾರಿಗೆ ಒಲಿಯುತ್ತೆ ಉಪರಾಷ್ಟ್ರಪತಿ ಪಟ್ಟ? ಈಗಾಗಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದ್ದು, ಬಿಜೆಪಿ ನಾಯಕರು ನಿತೀಶ್ ಕುಮಾರ್ ಪರವಾಗಿ ಒಲವನ್ನ ತೋರಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಸಿಗ್ತಿದೆ. ಜೆಡಿಯುನ ನಿತೀಶ್ ಕುಮಾರ್, ಹರಿವಂಶ್ ಸಿಂಗ್, ಅದರ ಜೊತೆಗೆ ಶಶಿ ತರೂರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.